ಭಾರತಕ್ಕೆ ಒಬ್ಬೊಬ್ಬರೇ ಹೋಗಬೇಡಿ ಎಂದ ಅಮೆರಿಕನರು ಭಾರತ ಪ್ರವಾಸಕ್ಕೆ ಬರೋದಕ್ಕೆ ಪರ್ಮಿಷನ್ ಬೇಕಂತೆ. ಭಾರತದ ಪ್ರವಾಸಕ್ಕೆ ಹೋಗುವ ಮಹಿಳೆಯರಿಗೆ ಅಮೆರಿಕ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಈ ಎಚ್ಚರಿಕೆ ಭಯೋತ್ಪಾದಕ ದಾಳಿಯ ಸಾಧ್ಯತೆಗಳನ್ನು ಒತ್ತಿ ಹೇಳುತ್ತೆ. ನಮಸ್ಕಾರ, ADNA.comಗೆ ಸ್ವಾಗತ. ನಾನು GM ಪವಿತ್ರ. ಅಮೆರಿಕದ ವಿದೇಶಾಂಗ ಇಲಾಖೆ ಜೂನ್ 16ಕ್ಕೆ ಭಾರತಕ್ಕಾಗಿ ಲೆವೆಲ್ 2 ಪ್ರಯಾಣ ಎಚ್ಚರಿಕೆಯನ್ನು ಜಾರಿಗೊಳಿಸಿದೆ. ಇದರಲ್ಲಿ ಪ್ರಯಾಣಿಕರಿಗೆ ಹೆಚ್ಚಿನ ಜಾಗೃತೆ ವಹಿಸುವಂತೆ ಸೂಚಿಸಲಾಗಿದೆ. ಈ ಎಚ್ಚರಿಕೆ ಅಪರಾಧ, ಭಯೋತ್ಪಾದನೆ ಮತ್ತು ವಿಶೇಷವಾಗಿ ಮಹಿಳೆಯರ ವಿರುದ್ಧದ ಲೈಂಗಿಕ ದೌರ್ಜನ್ಯದಂಥ ಹಿಂಸಾತ್ಮಕ ಘಟನೆಗಳ ಬಗ್ಗೆ ಗಮನ ಸೆಳೆದಿದೆ. ಈ ಎಚ್ಚರಿಕೆ ಭಾರತದ ಪ್ರವಾಸೋದ್ಯಮ, ಆರ್ಥಿಕತೆ ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಮೇಲೆ ಗಮನಾರ್ಹ ಪರಿಣಾಮವನ್ನು ಬೀರಬಹುದು. ಅಮೆರಿಕದ ಎಚ್ಚರಿಕೆ ಭಾರತದಲ್ಲಿ ಹೆಚ್ಚುತ್ತಾ ಇರುವಂತಹ ಅಪರಾಧ ಮತ್ತು ಭಯೋತ್ಪಾದನೆ ಬಗ್ಗೆ ಒತ್ತಿ ಹೇಳುತ್ತೆ. ಈ ಎಚ್ಚರಿಕೆ ಭಾರತದಲ್ಲಿ ಅತ್ಯಾಚಾರ ವೇಗವಾಗಿ ಬೆಳೀತಾ ಇರುವಂತಹ ಅಪರಾಧ ಅಂತ ಗುರುತಿಸಿದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಭಾರತದ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ NCRB ದತ್ತಾಂಶ 2020ರಿಂದ 23ರ ರಾಷ್ಟ್ರೀಯ ಕಾನೂನು ದಾಖಲೆಗಳ ಬ್ಯೂರೋ 2020ರಿಂದ 23ರವರೆಗೆ ಅತ್ಯಾಚಾರದ ದಾಖಲಾದ ಪ್ರಕರಣಗಳಲ್ಲಿ 19% ಏರಿಕೆಯನ್ನು ವರದಿ ಮಾಡಿದೆ. ಪ್ರವಾಸಿ ತಾಣಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಲೈಂಗಿಕ ದೌರ್ಜನ್ಯ ಸೇರಿದಂತೆ ಹಿಂಸಾತ್ಮಕ ಘಟನೆಗಳು ಸಂಭವಿಸಿದೆ. ಇದು ಅಂತಾರಾಷ್ಟ್ರೀಯ ಗಮನವನ್ನು ಸೆಳೆದಿದೆ. ಇನ್ನು ಈ ಎಚ್ಚರಿಕೆ ಭಯೋತ್ಪಾದಕ ದಾಳಿಗಳ ಸಾಧ್ಯತೆಯನ್ನು ಒತ್ತಿ ಹೇಳುತ್ತೆ. ಇವುಗಳು ಯಾವಾಗ ಬೇಕಾದರೂ ಸಂಭವಿಸಬಹುದು ಮತ್ತು ಪ್ರವಾಸಿ ತಾಣ, ಸಾರಿಗೆ ಕೇಂದ್ರ, ಮಾರುಕಟ್ಟೆಗಳು ಹಾಗೂ ಸರ್ಕಾರಿ ಕಟ್ಟಡಗಳನ್ನು ಗುರಿಯಾಗಿಸಿಕೊಳ್ಳಬಹುದು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿಶೇಷವಾಗಿ ಶ್ರೀನಗರ, ಗುಲ್ಮಾರ್ಗ್ ಮತ್ತು ಪೆಹಲ್ಗಾಮ್ನಂತಹ ಪ್ರವಾಸಿ ತಾಣಗಳಲ್ಲಿ ಭಯೋತ್ಪಾದನೆ ಮತ್ತು ನಾಗರಿಕ ಅಶಾಂತಿ ಸಂಭವಿಸಿದೆ. ಏಪ್ರಿಲ್ನಲ್ಲಿ ಪೆಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿ ಈ ಪ್ರದೇಶವನ್ನು ಇನ್ನಷ್ಟು ಸೂಕ್ಷ್ಮ ಮಾಡಿದೆ. ಇನ್ನು ಭಯೋತ್ಪಾದಕರು ಸಾರಿಗೆ ಕೇಂದ್ರಗಳು, ಮಾರುಕಟ್ಟೆಗಳು, ಶಾಪಿಂಗ್ ಮಾಲ್ಗಳು, ಮಿಲಿಟರಿ ಸ್ಥಾಪನೆಗಳು, ವಿಮಾನ ನಿಲ್ದಾಣಗಳು, ವಿಶ್ವವಿದ್ಯಾನಿಲಯಗಳು, ಪ್ರವಾಸಿ ಆಕರ್ಷಣೆಗಳು, ಶಾಲೆಗಳು, ಆಸ್ಪತ್ರೆಗಳು, ಪೂಜಾ ಸ್ಥಳಗಳು ಹಾಗೂ ಸರ್ಕಾರಿ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಕಡಿಮೆ ಅಥವಾ ಯಾವುದೇ ಎಚ್ಚರಿಕೆ ಇಲ್ಲದ ದಾಳಿ ಮಾಡಬಹುದು. ಭಯೋತ್ಪಾದಕರು ಹಿಂದೆ ಅಮೆರಿಕದ ರಾಜತಾಂತ್ರಿಕರು ಹಾಗೂ ರಾಜತಾಂತ್ರಿಕ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡಿದ್ದಾರೆ ಅಂತ ಸಲಹಾ ಸಂಸ್ಥೆ ತಿಳಿಸಿದೆ. ಇನ್ನು ಈ ಎಚ್ಚರಿಕೆ ಮಹಿಳಾ ಪ್ರಯಾಣಿಕರಿಗೆ ಒಂಟಿಯಾಗಿ ಪ್ರಯಾಣಿಸದಂತೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾಕಂದ್ರೆ ಲೈಂಗಿಕ ದೌರ್ಜನ್ಯದ ಘಟನೆಗಳು ಪ್ರವಾಸಿ ತಾಣಗಳಲ್ಲಿ ಮತ್ತು ಇತರ ಸಾರ್ವಜನಿಕ ಸ್ಥಳಗಳಲ್ಲಿ ವರದಿಯಾಗಿದೆ. ಯಾವುದೇ ಮುನ್ಸೂಚನೆ ಇಲ್ಲದೆ ಭಯೋತ್ಪಾದಕ ದಾಳಿಗಳು ಸಂಭವಿಸಬಹುದು ಮತ್ತು ಹೆಚ್ಚಾಗಿ ಪ್ರವಾಸಿ ತಾಣ, ಸಾರಿಗೆ ಕೇಂದ್ರಗಳು, ಮಾರುಕಟ್ಟೆ, ಸರ್ಕಾರಿ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಬಹುದು ಅಂತ ಭಾರತ ಪ್ರಯಾಣ ಸಲಹೆಯಲ್ಲಿ ಉಲ್ಲೇಖಿಸಲಾಗಿದೆ. ಪೂರ್ವ ಮಹಾರಾಷ್ಟ್ರ, ಉತ್ತರ ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳ ಪ್ರದೇಶದಂತಹ ಕೆಲವು ಗ್ರಾಮೀಣ ಪ್ರದೇಶಗಳಿಗೆ ಭೇಟಿ ನೀಡಬೇಕಾದ್ರೆ ಅಮೆರಿಕದ ಸರ್ಕಾರಿ ನೌಕರರು ವಿಶೇಷ ಅನುಮತಿಯನ್ನು ಪಡಿಬೇಕು ಅಂತ ಸೂಚಿಸಲಾಗಿದೆ. ಸ್ಯಾಟಲೈಟ್ ಫೋನ್ಗಳು ಅಥವಾ GPS ಉಪಕರಣಗಳನ್ನು ಒಯ್ಯಬೇಡಿ, $2 ಲಕ್ಷ ದಂಡ ಅಥವಾ 3 ವರ್ಷಗಳ ಜೈಲು ಶಿಕ್ಷೆ ವಿಧಿಸಬಹುದು ಅಂತ ಸಹ ತಿಳಿಸಲಾಗಿದೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಮಹಿಳೆಯರು ಏಕಾಂಗಿಯಾಗಿ ಪ್ರಯಾಣಿಸುವುದನ್ನು ತಪ್ಪಿಸಿ ಅಂತ ಕೂಡ ತಿಳಿಸಲಾಗಿದೆ. ವೈಯಕ್ತಿಕ ಭದ್ರತಾ ಕ್ರಮಗಳನ್ನು ಕಾಪಾಡಿಕೊಳ್ಳಿ, ಜಾಗರೂಕರಾಗಿ ಅಂತ ತಿಳಿಸಲಾಗಿದೆ. ಸಲಹೆಯಲ್ಲಿ ಹೆಚ್ಚುವರಿ ಎಚ್ಚರಿಕೆಯಿಂದ ಇರಬೇಕಾದಂತಹ ಪ್ರದೇಶಗಳ ಪಟ್ಟಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರ, ಭಾರತ ಪಾಕಿಸ್ತಾನ ಗಡಿಯಲ್ಲಿರುವಂತಹ ಪ್ರದೇಶ ಮತ್ತು ಮಧ್ಯ ಮತ್ತು ಪೂರ್ವ ಭಾರತದ ಕೆಲವು ಭಾಗಗಳು ಸಹ ಸೇರಿದೆ. ಕೆಲವು ರಾಜ್ಯಗಳ ರಾಜಧಾನಿ ನಗರಗಳನ್ನು ಹೊರತುಪಡಿಸಿ ಇತರೆಡೆ ಭೇಟಿ ನೀಡುವಂತಹ ಮೊದಲು US ಅಧಿಕಾರಿಗಳು ಅನುಮತಿಯನ್ನು ಕೊಡಬೇಕಾಗುತ್ತೆ. ಬಿಹಾರ್, ಜಾರ್ಖಂಡ್, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ, ಮೇಘಾಲಯ, ಒಡಿಶಾ ರಾಜ್ಯಗಳ ರಾಜಧಾನಿ ನಗರಗಳನ್ನು ಮೀರಿ ಪ್ರಯಾಣಿಸೋಕೆ US ಸರ್ಕಾರಿ ನೌಕರರು ಅನುಮೋದನೆ ಪಡಿಬೇಕು ಅಂತ ಸಲಹೆಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಜಮ್ಮು ಮತ್ತು ಕಾಶ್ಮೀರದ ಲೈನ್ ಆಫ್ ಕಂಟ್ರೋಲ್ LOC ಮತ್ತು ಭಾರತ ಪಾಕಿಸ್ತಾನ ಗಡಿಯ ಸಮೀಪದ ಪ್ರದೇಶಗಳಲ್ಲಿ ಸಂಭವನೀಯ ಸಶಸ್ತ್ರ ಸಂಘರ್ಷದ ಅಪಾಯ ಇದೆ. ಇನ್ನು ಮಣಿಪುರದಲ್ಲಿ ಜನಾಂಗೀಯ ಆಧಾರಿತ ಘರ್ಷಣೆಗಳು ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಉಗ್ರಗಾಮಿ ಗುಂಪುಗಳ ಚಟುವಟಿಕೆಗಳು ಕಾಳಜಿಯನ್ನು ಹೆಚ್ಚಿಸಿದೆ. ಭಯೋತ್ಪಾದನೆ ಮತ್ತು ಸಶಸ್ತ್ರ ಸಂಘರ್ಷದ ಸಾಧ್ಯತೆ ಇರೋದ್ರಿಂದ ಭಾರತ ಪಾಕಿಸ್ತಾನ ಗಡಿ ಮತ್ತು ನಿಯಂತ್ರಣ ರೇಖೆಯ ಸಮೀಪಕ್ಕೆ ಹಾಗೂ ಬಲೂಚಿಸ್ತಾನ ಹಾಗೂ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯಗಳಿಗೆ ಪ್ರಯಾಣಿಸದಂತೆ ಅಮೆರಿಕ ಎಚ್ಚರಿಕೆ ಕೊಟ್ಟಿದೆ. ಅಮೆರಿಕ ವಿದೇಶಾಂಗ ಇಲಾಖೆ ಈ ಪ್ರಯಾಣ ಸಲಹೆಗಳನ್ನು ನೀಡಿದೆ. ಭಯೋತ್ಪಾದನೆ ಮತ್ತು ಸಶಸ್ತ್ರ ಸಂಘರ್ಷದ ಸಾಧ್ಯತೆಯಿಂದಾಗಿ ಜನ ಪಾಕಿಸ್ತಾನಕ್ಕೆ ಪ್ರಯಾಣಿಸುವುದನ್ನು ಮರುಪರಿಶೀಲಿಸಬೇಕು ಅಂತ ಸಲಹೆಯಲ್ಲಿ ತಿಳಿಸಲಾಗಿದೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್.
ಭಯೋತ್ಪಾದನೆಯಿಂದಾಗಿ ಹಿಂದಿನ ಫೆಡರಲ್ ಆಡಳಿತ ಬುಡಕಟ್ಟು ಪ್ರದೇಶಗಳು ಸೇರಿದಂತೆ ಬಲೂಚಿಸ್ತಾನ್ ಮತ್ತು ಖೈಬರ್ ಪಖ್ತೂನ್ಖ್ವಾಗೆ ಪ್ರಯಾಣಿಸದಂತೆ ಪ್ರಯಾಣ ಸಲಹೆಯನ್ನ ಅಮೆರಿಕನ್ನರಿಗೆ ಸೂಚನೆಯಲ್ಲಿ ಕೊಡಲಾಗಿದೆ. ಇನ್ನು ಈ ಅಮೆರಿಕದ ಈ ಎಚ್ಚರಿಕೆ ಭಾರತದ ಪ್ರವಾಸೋದ್ಯಮದ ಮೇಲೆ ಪರಿಣಾಮ ಬೀರಬಹುದು. 2024ರಲ್ಲಿ ಭಾರತ 10 ದಶಲಕ್ಷಕ್ಕೂ ಹೆಚ್ಚಿನ ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನ ಸ್ವಾಗತಿಸಿತು. ಇದರಲ್ಲಿ ಸುಮಾರು 1.7 ದಶಲಕ್ಷ ಅಮೆರಿಕನ್ನರಿದ್ದರು. ಈ ಪ್ರವಾಸಿಗರು ವಿಮಾನ, ಹೋಟೆಲ್, ರೆಸ್ಟೋರೆಂಟ್, ಶಾಪಿಂಗ್ ನಂತಹ ಕ್ಷೇತ್ರಗಳ ಮೂಲಕ ಆರ್ಥಿಕತೆಗೆ ಗಣನೀಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಲೆವೆಲ್ 2 ಎಚ್ಚರಿಕೆಯಿಂದಾಗಿ ಅಮೆರಿಕದ ಪ್ರವಾಸಿಗರ ಸಂಖ್ಯೆಯಲ್ಲಿ ಕಡಿಮೆಯಾಗುವಂತಹ ಸಾಧ್ಯತೆ ಇದೆ. ಇದು ಪ್ರವಾಸೋದ್ಯಮ ಆಧಾರಿತ ಆರ್ಥಿಕತೆ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ಅಷ್ಟೇ ಅಲ್ಲ, ವಿಶೇಷವಾಗಿ ಜಮ್ಮು ಮತ್ತು ಕಾಶ್ಮೀರ, ರಾಜಸ್ಥಾನ್, ಕೇರಳದಂತಹ ಪ್ರವಾಸಿ ತಾಣಗಳಿಗೆ ತೊಡಕಾಗಬಹುದು. ಈ ಎಚ್ಚರಿಕೆ ಭಾರತವನ್ನು ಅಸುರಕ್ಷಿತ ಅಂತ ಚಿತ್ರಿಸಿದೆ. ಇದು ದೇಶದ ಅಂತಾರಾಷ್ಟ್ರೀಯ ಖ್ಯಾತಿಗೆ ಧಕ್ಕೆ ತರುತ್ತೆ. ಇದರಿಂದ UK, ಕೆನಡಾ ಮತ್ತು ಆಸ್ಟ್ರೇಲಿಯಾದಂತಹ ಇತರ ಪ್ರದೇಶಗಳು ಕೂಡ ತಮ್ಮ ಪ್ರಯಾಣ ಎಚ್ಚರಿಕೆಗಳನ್ನು ಪರಿಷ್ಕರಿಸಬಹುದು. ಇದು ಭಾರತಕ್ಕೆ ಬರೋ ವಿದೇಶಿ ಪ್ರವಾಸಿಗರ ಸಂಖ್ಯೆನ ಇನ್ನಷ್ಟು ಕಡಿಮೆ ಮಾಡಬಹುದು. ಪ್ರವಾಸೋದ್ಯಮ ಭಾರತದ ಆರ್ಥಿಕತೆಯ ಪ್ರಮುಖ ಭಾಗ. ಅಮೆರಿಕದ ಎಚ್ಚರಿಕೆಯಿಂದಾಗಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆದರೆ ಇದು ಸ್ಥಳೀಯ ವ್ಯವಹಾರಗಳಿಗೆ, ವಿಶೇಷವಾಗಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳಿಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡುತ್ತೆ. ಅಷ್ಟೇ ಅಲ್ಲ, ಭಾರತವನ್ನು ಅಸುರಕ್ಷಿತ ಅಂತ ಚಿತ್ರಿಸ್ತಾ ಇರೋದು ವಿದೇಶಿ ನೇರ ಹೂಡಿಕೆ ಮೇಲೆ ಪರಿಣಾಮ ಬೀರುತ್ತೆ. ಕಂಪನಿಗಳು ತಮ್ಮ ಕಾರ್ಯಾಚರಣೆಗಳನ್ನು ಸ್ಥಾಪಿಸೋಕೆ ಅಥವಾ ವಿಸ್ತರಿಸೋಕೆ ಸುರಕ್ಷಿತ ದೇಶಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇದು ಭಾರತದ ಆರ್ಥಿಕ ಬೆಳವಣಿಗೆಗೆ ತೊಡಕಾಗುತ್ತೆ. ಇನ್ನು ಅಮೆರಿಕದ ಈ ಎಚ್ಚರಿಕೆ ರಾಷ್ಟ್ರೀಯ ಗೌರವಕ್ಕೆ ಧಕ್ಕೆ ತರುವಂತೆ ಭಾಸ ಆಗುತ್ತೆ. ವಿಶೇಷವಾಗಿ ಈ ಎಚ್ಚರಿಕೆ ಅತ್ಯಾಚಾರ ಮತ್ತು ಭಯೋತ್ಪಾದನೆಯಂತಹ ಸೂಕ್ಷ್ಮ ವಿಷಯಗಳನ್ನು ಒತ್ತಿ ಹೇಳಿದೆ. ಅಷ್ಟೇ ಅಲ್ಲ, ಅಮೆರಿಕದ ಈ ಎಚ್ಚರಿಕೆ ಮಹಿಳೆಯರ ವಿರುದ್ಧದ ಲೈಂಗಿಕ ದೌರ್ಜನ್ಯವನ್ನು ಒತ್ತಿ ಹೇಳುತ್ತೆ. ಇದು ಭಾರತದಲ್ಲಿ ಮಹಿಳೆಯರ ಸುರಕ್ಷತೆಯ ಬಗ್ಗೆ ದೊಡ್ಡ ಚರ್ಚೆಗೆ ಕಾರಣ ಆಗುತ್ತೆ. ಇದು ಸರ್ಕಾರ ಮತ್ತು ಸಮಾಜದ ಮೇಲೆ ಕಾನೂನು ಜಾರಿಯನ್ನು ಬಲಪಡಿಸೋಕೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಸುರಕ್ಷತೆಯನ್ನು ಸುಧಾರಿಸೋಕೆ ಒತ್ತಡವನ್ನು ಹೇರುತ್ತೆ. ಇದೀಗ ಅಮೆರಿಕದ ಈ ಎಚ್ಚರಿಕೆಗೆ ಭಾರತ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.